ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ದೃಷ್ಟಿಹೀನ ವ್ಯಕ್ತಿಯಿಂದ ಮಾದರಿ ಪರಿಸರ ದಿನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ 300ಕ್ಕೂ ಅಧಿಕ ಸಸಿ ಹಂಚಿದ ಅಂಧ ವ್ಯಕ್ತಿ. ಪರಿಸರವನ್ನ ಎಂದು ನೋಡದಿದ್ರೂ ಕೂಡ ಪರಿಸರ ಸಂರಕ್ಷಣೆಗೆ ಪಣ ತೊಟ್ಟ ವ್ಯಕ್ತಿ. ತಮ್ಮ ಪರಿಸರ ಪ್ರೇಮದ ಮೂಲಕ ಸಮಾಜಕ್ಕೆ ಮಾದರಿಯಾದ ದಿಲೀಪ್ ಕಾಡ್ವಾದ್. ಇನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಸಿ ಹಂಚಿದ ದೃಷ್ಟಿಹೀನ ದಿಲೀಪ್ ಕಾಡ್ವಾದ್. ಫುಟ್ಪಾತ್ ಮೇಲೆ ಕುಳಿತು ಹಾಡುಗಳ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ್ದಾರೆ ದಿಲೀಪ್ ಕಾಡ್ವಾದ್ ಅವರು. ಪ್ರತಿಯೊಬ್ಬರು ವರ್ಷಕ್ಕೆ ಒಂದಾದ್ರೂ ಗಿಡ ನೆಡಬೇಕು ಎಂಬ ಸಂದೇಶದೊಂದಿಗೆ ಸಾರ್ವಜನಿಕರಿಗೆ ಸಸಿ ವಿತರಣೆಯನ್ನ ಮಾಡಿದ್ದಾರೆ. ಇನ್ನು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಕರೆ ನೀಡಿದ್ದಾರೆ ದಿಲೀಪ್ ಕಾಡ್ವಾದ್ ಅವರು. ತಮ್ಮ ಅಂಗವೈಕಲ್ಯವನ್ನ ಮೀರಿ ಉತ್ತಮ ಪರಿಸರಕ್ಕಾಗಿ ಶ್ರಮಿಸುತ್ತಿದ್ದಾರೆ ದಿಲೀಪ್ ಕಾಡ್ವಾದ್. ಇನ್ನು ದಿಲೀಪ್ ಅವರ ಪರಿಸರ ಕಾಳಜಿಗೆ ಇದೀಗ ಸಾರ್ವಜನಿಕರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಯುವ ಜನರಿಗೆ ಪರಿಸರ ಪ್ರೇಮ ಮತ್ತು ಸಾಮಾಜಿಕ ಕಾಳಜಿಯ ಸಂದೇಶ ಸಾರಿದ್ದಾರೆ ಬೀದರ್ನ ದಿಲೀಪ್ ಕಾಡ್ವಾದ್. ಪರಿಸರವನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಾಗದಿದ್ದರು ಮನಸ್ಸಿನಿಂದ ಪ್ರಕೃತಿಯನ್ನು ಪರಿಸರವನ್ನು ಪ್ರೀತಿಸುವ ಮೂಲಕ ಏನೋ ಬೀದರ್ನಲ್ಲಿರೋ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಗತ್ತಿನ ನಾನಾ ಮೂಲೆಗಳಲ್ಲಿ ವಿಶೇಷವಾಗಿ ಏನೋ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಆದರೆ ಬೀದರ್ನಲ್ಲಿ ಈ ಒಬ್ಬ ವ್ಯಕ್ತಿ ಮಾಡಿರುವ ಇವತ್ತಿನ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಿಜಕ್ಕೂ ಮಾದರಿ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಈಗ ಅವರೇ ಇದ್ದಾರೆ, ಮಾತಾಡ್ಸೋಣ. ಸರ್, ಏನು ಸರ್ ನೀವು ಮೊದಲನೇದಾಗಿ ನಿಮ್ಮ ಹೆಸರೇನು, ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು? ನನ್ನ ಹೆಸರು ದಿಲೀಪ್ ಅಂತ ಹೇಳ್ಬಿಟ್ಟು, ನಾನು ದಿಲೀಪ್ ಕಾಡ್ವಾದ್. ನಮ್ಮದು ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಅಂತ ಸುಮಾರು 23 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಪರಿಸರ ದಿನಾಚರಣೆ ಅಂತಂದರೆ ಒಂದು ಅರ್ಥಪೂರ್ಣವಾಗಿರಬೇಕು ಮತ್ತು ಜನರಿಗೆ ಒಳ್ಳೆಯ ಸಂದೇಶ ಮುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಸೇರಿ ಜನರಿಗೆ ಉಚಿತವಾಗಿ ಸುಮಾರು ಒಂದು 300 ಗಿಡಗಳನ್ನು ಹಂಚಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ, ಹಾಡುಗಳ ಮೂಲಕ ಮತ್ತು ಒಂದು ಕವಿತೆಗಳ ಮೂಲಕ ಜನರಿಗೆ ಈ ಜಾಗೃತಿ ಮೂಡಿಸುತ್ತಾ ಸಸಿಗಳನ್ನು ಉಚಿತವಾಗಿ ಹಂಚ್ತಾ ಇದ್ದೇವೆ. ಈ ಪರಿಸರ ದಿನಾಚರಣೆದಂದು ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲರಲ್ಲೂ ಪರಿಸರ ಜಾಗೃತಿ ಬರಬೇಕು. ಕಾರಣ ಏನಂದರೆ ಪ್ರತಿಯೊಬ್ಬರು ಮನೆ ಕಟ್ತಾರೆ. ಮನೆ ಕಟ್ಟುವಾಗ ಅಲ್ಲಿ ಕಾರು ಮತ್ತು ಬೈಕಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ತಾರೆ. ಆದರೆ ಮರಗಳ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗೆ ಆಯಿತು ಅಂತಂದರೆ ಮುಂದಿನ ದಿನದಲ್ಲಿ ಮುಂದಿನ ಪೀಳಿಗೆಗೆ ಶುದ್ಧವಾದಂಥ ಗಾಳಿ ಉಸಿರಾಡಲು ತುಂಬಾ ಕಷ್ಟ ಆಗ್ತದೆ, ಬದುಕಲು ತುಂಬಾ ಕಷ್ಟ ಆಗ್ತದೆ. ಎಲ್ಲವನ್ನು ನಾವು ವಿಷಯವಾಗಿ ನಮ್ಮ ದೇಹದಲ್ಲಿ ಬೆರೀತದೆ. ಹೀಗಾಗಿ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಗಿಫ್ಟ್ ಕೊಡಬೇಕಾದ ಅಂತಂದರೆ ಅದು ಪರಿಸರ, ಒಂದು ಒಳ್ಳೆಯ ಪರಿಸರ, ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆಯ ಶುದ್ಧ ಗಾಳಿ ತಗೊಳ್ಳುವಂಥ ಒಂದು ಕೆಲಸ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರು ಕನಿಷ್ಠ ವರ್ಷಿಗೆ 1 ಮರವನ್ನು ನಮ್ಮ ಮನೆ ಹತ್ರ, ನಮ್ಮ ಮನೆಯ ಆಫೀಸ್ ಹತ್ರ ನೆಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನಾನು ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಏನು ಗಿಡ ಇರ್ತದಲ್ಲ ಇದನ್ನು ಪ್ರೀತಿಯಿಂದ ಬೆಳೆಸ್ರಿ, ನೀವು ಮತ್ತು ಕಾಳಜಿಯಿಂದ ಬೆಳೆಸ್ರಿ. ಯಾಕಂದರೆ ಮುಂದೆ ಪರಿಸರ ಹಾಳಾಗಬಾರ್ದು. ಈ ಹೊಗೆಯಿಂದ ಮತ್ತು ಈ ಕಂಪನಿಗಳಿಂದ ಹೊಗೆ ಏನು ಬರ್ತಾ ಇದೆ ಅದು ತುಂಬ ವಿಷಕಾರಿಯಾದಂಥ ಹೊಗೆ. ಈ ಮರಗಳನ್ನು ಹಚ್ಚೋದ್ರಿಂದ ಏನಾಗ್ತದೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಅವುಗಳನ್ನು ತೆಗೆದುಕೊಂಡು ಅದು ಈ ಮರಗಳು ನಮಗೆ ಆಮ್ಲಜನಕವನ್ನು ಕೊಡ್ತವೆ. ಹೀಗಾಗಿ ಆರೋಗ್ಯ ಕೂಡ ಒಳ್ಳೆಯದಿರ್ತದೆ, ಶುದ್ಧವಾಗಿ ಗಾಳಿ ಸಿಗ್ತದೆ, ಕುಡಿಯುವ ನೀರು ಶುದ್ಧವಾಗಿರ್ತದೆ, ಮಳೆ ಕಾಲಕ್ಕೆ ಬರ್ತದೆ. ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ, ಮರಗಳು ಕಮ್ಮಿ ಆಗೋದ್ರಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ ಮತ್ತು ಮಳೆ ಕಡಿಮೆ ಆಗ್ತಾಯಿದೆ. ಸೊ ಇದು ಎಲ್ಲ ಸರಿ ಹೋಗ್ತದೆ. ಮುಂದಿನ ದಿನದಲ್ಲಿ ಎಲ್ಲರೂ ಈ ಕಾಡನ್ನು ಬೆಳೆಸೋದ್ರ ಕಡೆಗೆ, ಗಿಡಗಳನ್ನು ಬೆಳೆಸೋದರ ಕಡೆಗೆ, ಪರಿಸರವನ್ನು ಈ ಪರಿಸರ ಸಂರಕ್ಷಣೆ ಮಾಡುವುದರ ಕಡೆಗೆ ಲಕ್ಷ್ಯ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ. ಈಗ ಸಾಮಾನ್ಯವಾಗಿ ಕಣ್ಣಿದ್ದವ್ರಿಗೇ ಪರಿಸರವನ್ನು ದಿನ ನೋಡ್ತಿರ್ತಾರೆ. ಯಾವ ರೀತಿ ವಾತಾವರಣ ಕಲುಷಿತವಾಗ್ತಿದೆ ಅಂತ ಪ್ರತಿನಿತ್ಯ ನೋಡೋರಿಗೇನೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆದ್ರೆ ತಾವು ಕಣ್ಣಿಲ್ಲದೆ ಇದ್ರು ನಾ ಪರಿಸರವನ್ನು ಕಣ್ಣಿಂದ ನೋಡೋದು ಮನಸ್ಸಿಂದ ನೋಡಿದಿರಲ್ಲ. ಏನು ಸರ್ ಸ್ಫೂರ್ತಿ ಇದಕ್ಕೆ, ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಿದ್ರಿ? ಇದಕ್ಕೇನು ಸ್ಫೂರ್ತಿ ಅಂತಂದರೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಫೂರ್ತಿ ಅನ್ನೋಕ್ಕಿಂತ ನಮಗೆ ಗೊತ್ತಾಗ್ತಾಯಿದೆ. ನಾನು ಮೂಗಿನಲ್ಲಿ ತುಂಬಾ ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ನನಗೆ ಇದೆ. ಏನಾದರೂ ಸ್ವಲ್ಪ ದೂರ, ಎಷ್ಟೊಂದು ದೂರದಿಂದ ಹೊಗೆ ಇದ್ದರೂ ಕೂಡ ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ಮತ್ತು ತುಂಬ ಸ್ಮೆಲ್ಗಳು ಅಲ್ಲಿ ಇಲ್ಲಿ ಬರ್ತಾ ಇರ್ತದೆ. ಅಂದರೆ ನಮ್ಮ ಜನ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಉದಾಹರಣೆ ಹೇಳಬೇಕಾದ್ರೆ ಯಾವುದೋ ಒಂದು ಕ್ಯಾರಿ ಬ್ಯಾಗ್ ಇಲ್ಲಿ ಒಂದು ಕಚರ ಇರ್ತದೆ, ಅದನ್ನು ರೋಡಲ್ಲಿ ಬಿಸಾಕೋದಾಗಲಿ, ಅದರಿಂದ ಸ್ಮೆಲ್ ಬರೋದಾಗಲಿ, ಮತ್ತು
ಈ ಬೀಡಿ ಮತ್ತು ಬೇರೆ ಬೇರೆದೆಲ್ಲ ಸಿಗರೇಟ್ ಎಲ್ಲ ಸೇದೋದ್ರಿಂದ ನಮಗೆ ಸ್ಮೆಲ್ ಬರ್ತದಲ್ಲ, ಆ ಸ್ಮೆಲ್ಲೆಲ್ಲ ನಮಗೆ ಆಗಿ ಬರೋದಿಲ್ಲ. ಸೊ ಜನರು ಆ ಥರ ಅಬ್ಸರ್ವ್ ಮಾಡೋದಿಲ್ಲ, ನನಗೆ ಅಬ್ಸರ್ವ್ ಆಗ್ತದೆ. ಇದರಿಂದ ಏನಂತಂದರೆ ಈ ಗಿಡ ಮರಗಳಿದ್ದರೆ ಶುದ್ಧವಾದ ಗಾಳಿ ನನಗೆ ಮೈಸೂಸ್ ಆಗ್ತದೆ. ಕೆಲವೊಂದು ಕಡೆ ನಾನು ಹೋಗ್ತಾ ಇರ್ತೀನಿ, ಶುದ್ಧವಾದ ಗಾಳಿ ಎಲ್ಲಿದೆ, ಶುದ್ಧವಾದ ಗಾಳಿ ಎಲ್ಲಿಲ್ಲ ಅಂತ ನನಗೆ ಮೈಸೂಸ್ ಆಗ್ತದೆ. ಹೀಗಾಗಿ ಸುಮಾರು ಕಡೆ ನಾನು ಅಡ್ಡಾಡ್ತಿರುವಾಗ 90% ಶುದ್ಧವಾದ ಗಾಳಿನೇ ನಮಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇದೊಂದು ಜನರಲ್ಲಿ ಜಾಗೃತಿ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶ ನಂದಾಗಿದೆ. ಉದಾಹರಣೆ ಹೇಳಬೇಕಂದ್ರೆ ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಇವಾಗ ನಮ್ಮ ಬೀದರಿಗೆ ಹೋಲಿಸಿದರೆ ಸ್ವಲ್ಪ ತಂಪಾದ ನಾಡು ಮತ್ತು ಮರಗಳ ನಾಡು ಅಂತ ನಾವು ಹೇಳ್ಬೋದು. ಅಲ್ಲಿ ನಮಗೆ ಒಳ್ಳೆಯ ವಾತಾವರಣ ಸಿಗ್ತದೆ. ಅದನ್ನು ನಾವು ಬೀದರ್ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಇದೆ. ಹೀಗಾಗಿ ನಮ್ಮ ಬೀದರ್ ಜನರಲ್ಲೂ ಕೂಡ ಅದೇ ಥರದ ಒಂದು ಒಳ್ಳೆಯ ಭಾವನೆ ಬರಲಿ, ಮರ ಬೆಳೆಸುವಂಥ ಒಂದು ಮನಸ್ಸು ಬರಲಿ, ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳುವಂಥ ಒಂದು ಮನಸ್ಸು ಬರಲಿ, ಜಾಗೃತಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಇದಿಷ್ಟು ದಿಲೀಪ್ ಕಾಡ್ವಾದವರ ಮಾತಾಗಿತ್ತೇನು. ಆ ಪರಿಸರ ದಿನಾಚರಣೆ ಯಾವುದೋ ಒಂದು 4 ಜನ ಸೇರಿಬಿಟ್ಟು ವೇದಿಕೆಯಲ್ಲಿ ಗಿಡಕ್ಕೆ ನೀರು ಎರಿಯೋದನ್ನು ನೋಡ್ತಿದ್ದೀವಿ. ಆದರೆ ತಮಗೆ ಕಣ್ಣಿಲ್ಲದೆ ಇದ್ದರು, ದೃಷ್ಟಿಹೀನರಾಗಿದ್ದರು, 300 ಸಸಿಗಳನ್ನ ಜನರಿಗೆ ಹಂಚುವ ಮೂಲಕ, ಸಂಗೀತ ಕಾರ್ಯಕ್ರಮಗಳನ್ನ ಬೀದಿಯಲ್ಲಿ ಕೂತು ಸಂಗೀತ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನರಿಗೆ ಪರಿಸರದ ಬಗ್ಗೆ, ಪರಿಸರ ಕಾಳಜಿಯ ಬಗ್ಗೆ ಅವೇರ್ನೆಸ್ ಮೂಡಿಸಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತ ಹೇಳ್ಬೋದು. ಸಾರ್ವಜನಿಕರಿಗೆ ನಿಜಕ್ಕೂ ಈ ವ್ಯಕ್ತಿ ಮಾದರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಪ್ರಥಮ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದೆ. ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಇನ್ನು ಮಹಾತ್ಮ ಗಾಂಧಿ ಅವರು ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಮತ್ತು ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ರು. ಆ ಮಹತ್ವದ ಚಿಂತನೆಯ ಸಾಕಾರ ನಮ್ಮ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಭಾಗದ ಸ್ವಚ್ಛತೆ ಕಾಪಾಡಲು ಮತ್ತು ಹಳ್ಳಿಗಳಲ್ಲಿ ಗುಣಮಟ್ಟದ ಆಸ್ತಿಗಳ ಸೃಜನತೆಗೆ ಆದ್ಯತೆ ನೀಡಿ ಕಾರ್ಯನಿರ್ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಪಂಚಾಯತ್ಮಕ ಸಭೆ ನಡೆಸಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ. ಇನ್ನು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲಿರುವ ಕೆರೆಗಳು ಮತ್ತು ಜಲ ಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಹಾಗೂ ಗ್ರಾಮೀಣ ಮೂಲಸೌಕರ್ಯ ವರ್ಧನೆಗೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರ ಯೋಜನೆಗಳನ್ನ, ಕಲ್ಪನೆಗಳನ್ನ ಮುಂದುವರಿಸಿಕೊಂಡು ಹೋಗುವುದಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ನಮ್ಮ ಸರ್ಕಾರದ ನನ್ನ ಮೊದಲನೇ ಆದ್ಯತೆ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡುವಂಥದ್ದು. ಸರ್ಫೇಸ್ ವಾಟರ್ದಿಂದ ಶಾಶ್ವತವಾಗಿ ಕುಡಿಯುವ ನೀರಿನ ಮೂಲದಿಂದ ಮುಂದಿನ 25 ವರ್ಷಗಳವರೆಗೆ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ಸರ್ಕಾರ ಕೈಗೊಂಡಿದೆ. ಹಿಂದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಉತ್ತಮವಾಗಿ ಯೋಜನೆಗಳನ್ನೆಲ್ಲವನ್ನು ರೂಪಿಸಿದ್ದಾರೆ. ನಾನು ಅದನ್ನು ಮುಂದುವರಿಸಿಕೊಂಡು ಅತ್ಯಂತ ಪಾರದರ್ಶಕತೆಯಿಂದ ಪರಿಣಾಮಕಾರಿಯಾಗಿ ಶುದ್ಧ ಕುಡಿಯುವ ನೀರು ಜನರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡುತ್ತೇನೆ. ಗ್ರಾಮೀಣಾಭಿವೃದ್ಧಿ, ಮಹಾತ್ಮ ಗಾಂಧೀಜಿಯವರು ಭಾರತದ ಆತ್ಮ ಗ್ರಾಮಗಳಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲಿವರೆಗೆ ಗ್ರಾಮಗಳ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂಥದ್ದು ಅವರು ಹೇಳಿದಂಥದ್ದು. ಅದಾದಮೇಲೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ದಿವಂಗತ ರಾಜೀವ್ ಗಾಂಧಿಯವರು ಗ್ರಾಮೀಣಾಭಿವೃದ್ಧಿಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಪಂಚಾಯತ್ ರಾಜ್ಗೆ ಇವತ್ತು ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಳ ಹಂತದಲ್ಲಿ ಭಾಳಷ್ಟು ಅವರಿಗೆ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಂಥದ್ದಿದೆ. ಹೀಗಾಗಿ ಅಲ್ಲಿ ಗ್ರಾಮಗಳಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದಿರ್ಬೋದು, ಸ್ವಚ್ಛತೆ ಕಾಪಾಡುವಂಥದ್ದಿರ್ಬೋದು, ಇತರ ಅಲ್ಲಿ ಗ್ರಾಮಗಳಲ್ಲಿರುವಂಥ ಏನು ಕೆರೆಗಳಿದ್ದಾವೆ ಆ ಕೆರೆಗಳು ನೀರಿನ ಜಲಮೂಲಗಳನ್ನು ಸಂರಕ್ಷಿಸುವಂಥ ಒಂದು ಕೆಲಸಕ್ಕೆ ನಾನು ಆದ್ಯತೆಯನ್ನು ಕೊಡುತ್ತೇನೆ. ಮತ್ತು ಇನ್ನಿತರ ಅನೇಕ ವಿಷಯಗಳಿದ್ದಾವೆ. ನಾಳೆ ಸಭೆ ಕರೆದಿದ್ದೇನೆ. ನಾಳೆ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಇನ್ನು ಇಲಾಖೆಯಲ್ಲಿ ಹಿಂದಿನ ಯೋಜನೆಗಳನ್ನು ಮುಂದುವರಿಸಿಕೊಂಡು ಒಂದು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ.
ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಹಿನ್ನೆಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಜಪ್ತಿ ಮಾಡಲಾಗಿದೆ. ಪರಿಹಾರಕ್ಕೆ ನ್ಯಾಯಾಲಯ ಆದೇಶ ನೀಡಿ 7 ತಿಂಗಳು ಕಳೆದರೂ ಕೂಡ ಪರಿಹಾರ ನೀಡದ ಹಿನ್ನೆಲೆ ಬಸ್ ಜಪ್ತಿ ಮಾಡಲಾಗಿದೆ. ಇನ್ನು ಕೋರ್ಟ್ ಆದೇಶ ಪಾಲನೆ ಮಾಡದ ಹಿನ್ನೆಲೆ ಬಸ್ ಜಪ್ತಿ ಮಾಡಿದ್ದಾರೆ ಕುಟುಂಬಸ್ಥರು. ಇನ್ನು ಜಪ್ತಿ ಮಾಡಿದ ಕೆಕೆಆರ್ಟಿಸಿ ಬಸ್ ಅನ್ನ ಸದ್ಯ ಬೀದರ್ ಕೋರ್ಟ್ ಆವರಣಕ್ಕೆ ತಂದಿದ್ದಾರೆ ಕುಟುಂಬದವರು. ಬೀದರ್ನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆದೇಶದ ಮೇರೆಗೆ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಪರಿಹಾರ ಮೊತ್ತ ಪಾವತಿಯಲ್ಲಿ ವಿಳಂಬ ಮಾಡಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದಾಗಿದೆ. ಭಾಲ್ಕಿ ತಾಲೂಕಿನ ಟಿಕ್ನಿ ಗ್ರಾಮದ ಬಳಿ ನಡೆದಿದ್ದಂತ ಭೀಕರ ರಸ್ತೆ ಅಪಘಾತದ ಪ್ರಕರಣದ ಕುರಿತಾಗಿ ಸಾರಿಗೆ ಬಸ್ ಡಿಕ್ಕಿ ಪರಿಣಾಮ ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ನೀಡಿತು. ಇನ್ನು ಸುಮಾರು 22.50 ಲಕ್ಷ ರೂಪಾಯಿ ಪರಿಹಾರ ನೀಡಲು ಕೋರ್ಟ್ ಆದೇಶ ನೀಡಿತು. ಆದರೆ ಕೋರ್ಟ್ ಆದೇಶದ ನಂತರವೂ ಕೂಡ ಪರಿಹಾರ ಪಾವತಿ ಆಗದ ಹಿನ್ನೆಲೆಯಲ್ಲಿ ಬಸ್ ಜಪ್ತಿಗೆ ಆದೇಶ ಹೊರಡಿಸಲಾಗಿದೆ. 5 ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಮೃತ ಕುಟುಂಬದ ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿರ್ತಾರೆ. ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋದಾಗ 2025 ಅಕ್ಟೋಬರ್ ತಿಂಗಳಲ್ಲಿ ನ್ಯಾಯಾಲಯ ಅವರಿಗೆ 22 ಲಕ್ಷ ರು ಪರಿಹಾರವನ್ನು ಕೂಡ ಸೂಚನೆ ನೀಡಿರುತ್ತದೆ. ಆದರೆ ನ್ಯಾಯಾಲಯದ ಆದೇಶದ ಬಗ್ಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆ ಪರಿಹಾರ ನೀಡದ ಹಿನ್ನೆಲೆ ಇವತ್ತು ನ್ಯಾಯಾಲಯ ಮತ್ತೊಂದು ಆದೇಶವನ್ನು ನೀಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರೋದಕ್ಕೆ ನ್ಯಾಯಾಲಯ ಆದೇಶ ಮಾಡಿದ್ದು ಇವತ್ತು ಆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರಲಾಗಿದೆ. ಆ ನ್ಯಾಯಾಲಯ ಮೃತ ಮಹಿಳೆಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸುಮಾರು 22 ಲಕ್ಷ ಪರಿಹಾರ ನೀಡುವಂಥ ಸೂಚನೆಯನ್ನು ನೀಡಿತು. ಆದರೆ ಈ ಬಗ್ಗೆ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಇವತ್ತು ನ್ಯಾಯಾಲಯಕ್ಕೆ ಬಸ್ಸನ್ನು ಹಿಡಿದು ತರಲಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ಮೃತ ಕುಟುಂಬದ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ವಕೀಲರು ಅವರಿದ್ದಾರೆ. ಏನು ಸರ್, ಏನಿದು ಪ್ರಕರಣ? ಇವತ್ತು ಬಸ್ ಹಿಡ್ಕೊಂಡ್ಬಂದಿದ್ರಿ, ಏನಿದು? 15/7/2021 ಬಾಲ್ಕಿ ಹತ್ತಿರ ಕ್ರಾಸ್ ರೋಡ್ ಹತ್ತಿರ ನಡೆದಂಥ ಒಂದು ಅಪಘಾತದಲ್ಲಿ ಮಗ ಹಾಗೂ ತಾಯಿ ಇಬ್ಬರು ಒಂದು ದ್ವಿಚಕ್ರ ವಾಹನ ಮೇಲೆ ಹೋಗ್ತಾ ಇರುವಾಗ ಬಸ್ ಹಿಂದಿನಿಂದ ಬಂದು ಬಸ್ ಡಿಕ್ಕಿ ಮಾಡಿದ್ರಿಂದ ರಸ್ತೆ ಅಪಘಾತದಲ್ಲಿ ಮಹಿಳೆಯವರು ಅವ್ರ ತಾಯಿ ತೀರ್ಕೊಂಡಿದ್ದರು. ಅದರ ವಿರುದ್ಧವಾಗಿ ಪರಿಹಾರ ಕೋರಿ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಗಂಡ ಹಾಗೂ ಮಕ್ಕಳವರು ಕೋರ್ಟಿಗೆ ಪರಿಹಾರ ಸಲುವಾಗಿ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಅದರ ಕೋರ್ಟ್ನ ಆದೇಶದ 27,58,000 ರೂಪಾಯಿ ಕೊಡಬೇಕಂತ ಕೋರ್ಟು ಅಕ್ಟೋಬರ್ನಲ್ಲಿ 2025 ಅಕ್ಟೋಬರ್ನಲ್ಲಿ ಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿದ ಮೇಲೆ ಅವರು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ ಮೇಲೆ ಕೋರ್ಟ್ ಆದೇಶ ಮಾಡ್ತು ಬಸ್ಸನ್ನು ಜಪ್ತಿ ಮಾಡ್ಕೊಂಡು ಬನ್ನಿ ಅಂತ ಕೋರ್ಟ್ ಆದೇಶ ಮಾಡಿದ ಮೇಲೆ ಇವತ್ತು ಬಸ್ಸನ್ನು ಜಪ್ತಿ ಮಾಡಲಾಗಿದೆ. ಇವತ್ತು ಅಲ್ಲ ಸರ್, ಈಗ ನ್ಯಾಯಾಲಯ ಆದೇಶ ನೀಡಿದಾಗ ಅದನ್ನು ಪಾಲಿಸಬೇಕಾದ್ದು ಕರ್ತವ್ಯ, ಸಾರ್ವಜನಿಕರು ಪಾಲಿಸೋದು ಬೇರೆ. ಆದರೆ ಒಂದು ಸಾರಿಗೆ ಸಂಸ್ಥೆ ಈ ರೀತಿ ನಿರ್ಲಕ್ಷ್ಯ ವಹಿಸೋದು ಎಷ್ಟು ಸರಿ? ಇವತ್ತು ನ್ಯಾಯಾಲಯ ಕೊಟ್ಟಿರೋ ಈ ತೀರ್ಪು ಏನಿದು, ಬಸ್ಸನ್ನು ತೊಗೊಂಬಂದಿರು ನಿಜಕ್ಕೂ ಸಾರ್ವಜನಿಕರಲ್ಲಿ ಒಂದು ನ್ಯಾಯಾಲಯದ ಮೇಲೆ ಗೌರವ ಹೆಚ್ಚಿಸ್ತಿದೆ, ನಂಬಿಕೆ ಹೆಚ್ಚಿಸ್ತಿದೆ. ಸತ್ಯ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕದ ಇವತ್ತು ಅವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಹತ್ತಿರ ದುಡ್ಡಿಲ್ಲ, ಯಾವುದೇ ರೀತಿ ವೇಟ್ ಮಾಡಿ ಒಂದು 10 ದಿವಸ 1 ತಿಂಗಳು ಅದು ಕೋರ್ಟ್ ಆದೇಶ ಇದೆ, ಕೋರ್ಟಿಗೆ ನಾವು ಒಂದು ಮನವಿ ಮಾಡ್ತೀವಿ, ನಮ್ಮ ಹತ್ತಿರ ದುಡ್ಡಿಲ್ಲ, ಇನ್ನೂ ನಮಗೆ ಸಮಯ ಕೊಡಿ ಅಂತ ಕೇಳ್ತಾ ಇದ್ರು. ಆದರೆ ನಮಗೆ ಪರಿಹಾರ ಕೇಳಿ ನಾವು ಕೋರ್ಟಿಗೆ ಹೋಗಿದ್ದೀವಿ. ನಮ್ಮ ಮೃತ ಮಹಿಳೆಯ ಮನೆಯವರಾಗಲಿ ಅಥವಾ ಮಕ್ಕಳವ್ರಿಗೆ ಅವರು ಬಡವರಾಗಿದ್ದರಿಂದ ಈ ಕೋರ್ಟಿಗೆ ಹೋಗಿ ಅವರು ಪರಿಹಾರ ಒಂದು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿನ ವಕೀಲರು ಮಾತಾಗಿತ್ತು. ನ್ಯಾಯಾಲಯ ಮನಸ್ಸು ಮಾಡಿದರೆ ಏನನ್ನೂ ಬೇಕಾದರೂ ಮಾಡ್ತದೆ. ಸಾರ್ವಜನಿಕರಿಗೆ ಅಂತಿಮವಾಗಿ ನ್ಯಾಯವನ್ನು ನ್ಯಾಯಾಧೀಶರು ಒದಗಿಸ್ಕೊಡ್ತಾರೆ. ಇದು ಸ್ಪಷ್ಟವಾದ ನಿದರ್ಶನವಾಗಿದೆ. ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರುವ ನ್ಯಾಯಾಧೀಶರು ಹಾಗೂ ನ್ಯಾಯಾಲಯ ಇವತ್ತು ಆ ಬಸ್ಸನ್ನು ಜಪ್ತಿ ಮಾಡುವ ಕೆಲಸವನ್ನು ಮಾಡಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಗರದ ಶಾಹೀನ್ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೈಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಚಿತ್ರಗಳು, ಫಲಕಗಳು ಹಾಗೂ ಸಂದೇಶಗಳನ್ನು ಹಿಡಿದುಕೊಂಡು ನೀರು ಉಳಿಸಿ, ಪರಿಸರ ಬೆಳೆಸಿ, ಮರ ನೆಡಿ, ಜೀವ ಉಳಿಸಿ, ಪರಿಸರ ಉಳಿದರೆ ಭವಿಷ್ಯ ಉಳಿಯುತ್ತದೆ ಎಂಬ ಘೋಷಣೆಗಳನ್ನು ಕೂಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನೀರಿನ ಮಿತ ಬಳಕೆ, ಮರಗಳ ನೆಡುವಿಕೆ ಹಾಗೂ ಮಾಲಿನ್ಯ ತಡೆ ಮೂಲಕ ಉತ್ತಮ ಪರಿಸರ ನಿರ್ಮಾಣ ಸಾಧ್ಯ ಎಂದು ವಿದ್ಯಾರ್ಥಿಗಳು ಸಂದೇಶ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಪರಿಸರ ರಕ್ಷಣೆಯ ಮಹತ್ವವನ್ನು ಸಾರಿದ್ದಾರೆ. ವಿದ್ಯಾರ್ಥಿಗಳ ಈ ಜಾಗೃತಿ ಅಭಿಯಾನ ಸಾರ್ವಜನಿಕರ ಗಮನ ಸೆಳೆದಿದೆ. ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದ ಬಸವೇಶ್ವರ ಕಾಲೋನಿಯಲ್ಲಿ ಅಬ್ಬರದ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಮನೆ ಮೇಲಿನ ಪತ್ರಗಳು ಹಾರಿ ಅದರ ಮೇಲಿಟ್ಟಿದ್ದಂಥ ಕಲ್ಲು ಬಿದ್ದು ಮೃತಪಟ್ಟಿದ್ದ ಬಾಲಕಿ ಮಹಿರಾ ಇಸ್ಮಾಯಿಲ್ ಶೇಖ್ ನಿವಾಸಕ್ಕೆ ಶಾಸಕ ಶರಣು ಸಲ್ಗಾರ್, ತಹಶೀಲ್ದಾರ್ ಶಿವನಾಥ್ ಮೇದ್ರೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿ ಕಂದಾಯ ಇಲಾಖೆಯಿಂದ ಮಂಜೂರಾದ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ವಿತರಿಸಿದ್ದಾರೆ. ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.